ಹಾಯ್ ಫ್ರೆಂಡ್ಸ್, ಟೆಕ್ನಾಲಜಿಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಧು. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ನಮ್ಮ ಚಾನಲ್ನ ಎಲ್ಲ ವೀಡಿಯೋ ನಿಮ್ಮ ಇನ್ಬಾಕ್ಸ್ ತಲುಪುತ್ತೆ. ಹಾಯ್ ಫ್ರೆಂಡ್ಸ್, ಸೊ ಇವತ್ತಿನ ಈ ಒಂದು ವಿಡಿಯೋಲಿ ನಾವು ವಾಟ್ಸಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ ಒಂದು ಪ್ರೈವಸಿ ಪಾಲಿಸಿನ ಅಪ್ಡೇಟ್ ಮಾಡ್ತಾ ಇದೆ. ಸೊ ಈ ಪ್ರೈವಸಿ ಪಾಲಿಸಿ ನೀವೇನಾರು ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ ಫೆಬ್ರವರಿ 8 ತನಕ ಟೈಮ್ ಇದೆ. 8 ಆದಮೇಲಿಂದ ನಿಮ್ಮ ವಾಟ್ಸಪ್ ಅಕೌಂಟ್ನ ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ಡಿಲೀಟ್ ಮಾಡ್ತಾರೆ ಅಂತ ಈಗ ಒಂದು ರೂಮರ್ಸ್ ಆಗಿರ್ಬೋದು, ಇಲ್ಲ ಒಂದು ಪಕ್ಕ ನ್ಯೂಸ್ ಆಗಿರ್ಬೋದು. ಇದು ತುಂಬ ಒಂದು ವಾಟ್ಸಪ್ ಸುತ್ತ ಈ ನ್ಯೂಸೇ ತುಂಬ ಓಡಾಡ್ತಿದೆ. ಬಟ್ ಇವತ್ತು ವಾಟ್ಸಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಅದೇನೆಂದರೆ, ಅವರು ಈ ಪ್ರೈವಸಿ ಪಾಲಿಸಿನ 3 ಮಂತ್ಸ್ ಮುಂದೂಡಿದ್ದಾರೆ. ಅಂದರೆ ಇನ್ನು 3 ತಿಂಗಳು ಈ ಪ್ರೈವಸಿ ಪಾಲಿಸಿನ ಅವರು ವಾಟ್ಸಪ್ ಯೂಸರ್ಸ್ ಮೇಲೆ ಹೇರ್ತಿಲ್ಲ. ಸೊ ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ, ಇನ್ನು ನಮಗೆ 3 ಮಂತ್ಸ್ ಟೈಮ್ ಇರುತ್ತೆ. ಸೊ ಅವರು ಏನು ಹೇಳ್ತಿದ್ದಾರೆ, ಈ 3 ಮಂತ್ಸಲ್ಲಿ ಅವ್ರು ಇನ್ನೂ ಒಂದಷ್ಟು ನಮಗೆ ಆ್ಯಕ್ಚುಲಾಗಿ ಏನು ಅವರು ಪ್ರೈವಸಿ ಪಾಲಿಸಿ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ನಮಗೆ ತಿಳ್ಕೊಳ್ಳೋಕೆ ಒಂಥರ ಒಂದು ಟೈಮ್. ಜೊತೆಗೆ ಅವ್ರು ಹೇಳೋ ಪ್ರಕಾರ ಈ ವಾಟ್ಸಪ್ ಏನು ಪ್ರೈವಸಿ ಪಾಲಿಸಿ ಅಪ್ಡೇಟ್ ಆಗಿದೆ ಅದು ಮಿಸ್ಇನ್ಫಾರ್ಮೇಷನ್ ಅಥವಾ ವಾಟ್ಸಪ್ಗೆ ತುಂಬ ವಿರುದ್ಧವಾಗಿಯೇ ಹೋಗಿದೆ ಅನ್ನೋ ಥರ ಅವ್ರಿಗೆ ಅನಿಸಿದೆ. ಆದ ಕಾರಣ ಅವರು ಈ ವಾಟ್ಸಪ್ ಪ್ರೈವಸಿ ಪಾಲಿಸಿ ಅಪ್ಡೇಟ್ನ ಇನ್ನು 3 ತಿಂಗಳು ಮುಂದೂಡಿದ್ದಾರೆ. ಸೊ ನಾವಿದು ವಾಟ್ಸಪ್ ಪ್ರೈವಸಿ ಪಾಲಿಸಿ ಏನು ಹೇಳುತ್ತೆ ಅನ್ನೋದು ನೋಡೋದಾದರೆ, ಕೀ ಚೇಂಜಸ್. ಸೊ ಕೀ ಚೇಂಜಸ್ ಬಂದು ವಾಟ್ಸಪ್ ಸರ್ವಿಸ್ ಹಾಗೂ ಹೌ ಇಟ್ ಪ್ರಾಸೆಸಸ್ ಡೇಟಾ, ಅಂದರೆ ಏನೇನು ಸರ್ವೀಸಲ್ಲಿ ಚೇಂಜ್ ಆಗುತ್ತೆ ಮತ್ತು ಹೇಗೆ ನಮ್ಮದು ಒಂದು ವಾಟ್ಸಪ್ ಡೇಟಾ ಇದೆ ಅದನ್ನು ವಾಟ್ಸಪ್ ಹೇಗೆ ಪ್ರಾಸೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಪಾಲಿಸಿ ಚೇಂಜ್ ಆಗಿದೆ. ಹೌ ಬಿಸ್ನೆಸಸ್ ಕ್ಯಾನ್ ಯೂಸ್ ಫೇಸ್ಬುಕ್ ಹೋಸ್ಟೆಡ್ ಸರ್ವೀಸಸ್ ಟು ಸ್ಟೋರ್ ಆ್ಯಂಡ್ ಮ್ಯಾನೇಜ್ ದಟ್ ವಾಟ್ಸಪ್ ಚಾಟ್. ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ವಾಟ್ಸಪ್ಪಲ್ಲಿ ಇಂಡಿವಿಜುವಲ್ ಅಕೌಂಟ್ ಅಂದರೆ ನಾವು ನಾರ್ಮಲ್ ಯೂಸರ್ಸ್, ಅದು ಬಿಟ್ಟು ನಿಮಗೆ ಬಿಸ್ನೆಸ್ ಅಕೌಂಟ್ ಕೂಡ ಇದೆ. ಸೊ ಇವರು ಬಿಸ್ನೆಸ್ ಅಕೌಂಟಲ್ಲಿ ಏನು ಚಾಟ್ಸ್ ಆಗುತ್ತೆ ಅದನ್ನು ಫೇಸ್ಬುಕ್ ಸಬ್ಸಿಡಿಯರೀಸ್ ಹೇಗೆ ಅದನ್ನು ಆ ಡೇಟಾನ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಪ್ರೈವಸಿ ಪ್ರೈವಸಿ ಪಾಲಿಸಿ ಅಪ್ಡೇಟ್ ಆಗ್ತಾ ಇದೆ. ಮತ್ತು ಹೌ ಇಟ್ ಪಾರ್ಟ್ನರ್ಸ್ ವಿತ್ ಫೇಸ್ಬುಕ್ ಟು ಆಫರ್ ಇಂಟಿಗ್ರೇಷನ್ಸ್ ಅಕ್ರಾಸ್ ದ ಫೇಸ್ಬುಕ್ ಕಂಪ್ನಿ ಪ್ರಾಡಕ್ಟ್ಸ್. ನಮಗೆ ಗೊತ್ತು ವಾಟ್ಸಪ್ನ ಫೇಸ್ಬುಕ್ ಅವರು ಬೈ ಮಾಡಿರೋದು. ಸೊ ಇದು ಫೇಸ್ಬುಕ್ನ ಒಂದು ಕಂಪ್ನಿ ಕೂಡ. ಸೊ ಇವರು ಫೇಸ್ಬುಕ್ ಜೊತೆ ಹೇಗೆ ವರ್ಕ್ ಮಾಡ್ತಾರೆ, ಅವ್ರ ಸಬ್ಸಿಡಿಯರೀಸ್ಗೆ ಯಾವ ಟೈಪ್ ಡೇಟಾ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪ್ರೈವಸಿ ಪಾಲಿಸಿ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಸೊ ವಾಟ್ ಹಾರ್ಡ್ವೇರ್ ಇನ್ಫಾರ್ಮೇಷನ್ ವಿಲ್ ವಾಟ್ಸಪ್ ಕಲೆಕ್ಟ್. ಹಾರ್ಡ್ವೇರ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇನು ವಾಟ್ಸಪ್ ಕಲೆಕ್ಟ್ ಮಾಡುತ್ತೆ ಅನ್ನೋದು ನೋಡೋದಾದರೆ, ಬ್ಯಾಟ್ರಿ ಲೆವೆಲ್, ಸಿಗ್ನಲ್ ಸ್ಟ್ರೆಂತ್, ಆ್ಯಪ್ ವರ್ಷನ್, ಬ್ರೌಸರ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಫೋನ್ ನಂಬರ್, ಮೊಬೈಲ್ ಆಪರೇಟರ್, IP ಅಡ್ರೆಸ್ ಎಕ್ಸೆಟ್ರಾ. ಅದರಲ್ಲಿ ಬ್ರ್ಯಾಕೆಟಲ್ಲಿ ಹೇಳ್ತಾರೆ, ಇನ್ಕ್ಲೂಡಿಂಗ್ ಐಡೆಂಟಿಫೈಯರ್ಸ್ ಯೂನಿಕ್ ಟು ಫೇಸ್ಬುಕ್ ಕಂಪ್ನಿ ಪ್ರಾಡಕ್ಟ್ ಅಸೋಸಿಯೇಟೆಡ್ ವಿತ್ ಸೇಮ್ ಡಿವೈಸ್ ಆರ್ ಅಕೌಂಟ್. ಸೊ ನಾವು ನೋಡಿದ್ವಿ ಈಗ ಯಾವ್ಯಾವುದೆಲ್ಲ ಹೇಳಿದ್ದಾರೆ. ನಿಮ್ಮ ಬ್ರ್ಯಾಕೆಟಲ್ಲಿರೋದು ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ಫೇಸ್ಬುಕ್ ಕಂಪ್ನಿ ಪ್ರಾಡಕ್ಟ್ಸು ಈಗ ಸೇಮ್ ಡಿವೈಸ್ ಜೊತೆನೋ ಇಲ್ಲ ಅಕೌಂಟ್ ಜೊತೆ ಬೇರೆ, ಅಂದರೆ ಈಗ ನೀವು ಈ ಡಿವೈಸ್ ಯೂಸ್ ಮಾಡ್ಕೊಂಡು ಏನೇನು ಫೇಸ್ಬುಕ್ ಆ್ಯಕ್ಸಸ್ ಮಾಡ್ತಿರೋ, ಇಲ್ಲ ನೀವು ಈ ಅಕೌಂಟ್ ನಿಮ್ಮದೊಂದು ಈ ಫೋನ್ ನಂಬರ್ ಥ್ರೂ ನೀವು ಯಾವುದ್ಯಾವುದು ಫೇಸ್ಬುಕ್ ಪ್ರಾಡಕ್ಟ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಿರೋ ಅದ್ರದ್ದು ರಿಲೇಟೆಡ್ ಡೇಟಾ ಕೂಡ ಇವರು ಮೋಸ್ಟ್ಲಿ ಸೇವ್ ಮಾಡೋದಕ್ಕಿಂತ ಶೇರ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದು, ವೇರ್ ವಿಲ್ ವಾಟ್ಸಪ್ ಸ್ಟೋರ್ಡ್ ದ ಡೇಟಾ. ಸೊ ನಿಮ್ಗೆ ಗೊತ್ತಿದೆ ನಮಗೆ ವಾಟ್ಸಪ್ಪಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಯಾವಾಗಲೂ ಬ್ಯಾಕಪ್ ಬಂದು ಲೋಕಲಲ್ಲಿ ಬ್ಯಾಕಪ್ ಆಗುತ್ತೆ. ಲೋಕಲಲ್ಲಿ ಬ್ಯಾಕಪ್ ಆಗಿ ನೆಕ್ಸ್ಟು ನಾವು ಅದನ್ನು ಕ್ಲೌಡ್ ಅಥವಾ ವಾಟ್ಸಪ್ ಸ್ಟೋರೇಜ್ಗೆ ನಾವು ಬ್ಯಾಕಪ್ ಮಾಡ್ತೀವಿ. ಸೊ ಇದೇನು ಹೇಳ್ತಿದೆ, ಫೇಸ್ಬುಕ್ನ ಒಂದು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್
ಮತ್ತು ಡೇಟಾ ಸೆಂಟರ್ನ ಯೂಸ್ ಮಾಡುತ್ತೆ ಡೇಟಾ ಸ್ಟೋರ್ ಮಾಡೋಕ್ಕೆ. ಅದು ಎಲ್ಲಿದೆ? US ಅಲ್ಲಿದೆ. ಅದನ್ನು ಜೊತೆಗೆ ಇನ್ನೂ ಏನು ಹೇಳ್ತಾರೆ, ಇನ್ ಸಮ್ ಕೇಸಸ್ ಡೇಟಾ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು US ಆರ್ ಅದರ್ ಪಾರ್ಟ್ಸ್ ವೇರ್ ಫೇಸ್ಬುಕ್ ಅಫಿಲಿಯೇಟ್ ಕಂಪ್ನೀಸ್ ಆರ್ ಬೇಸ್ಡ್. ಅಫಿಲಿಯೇಟ್ ಕಂಪ್ನೀಸ್ ಅಂದರೆ ಈಗ ಫೇಸ್ಬುಕ್ ಜೊತೆ ಸುಮಾರು ಕಂಪ್ನೀಸ್ ವರ್ಕ್ ಮಾಡ್ತಾ ಇರತ್ತೆ. ಸೊ ಇವ್ರು ಯಾವ ಥರ ಹೇಳ್ತಿದ್ದಾರೆ, ಫೇಸ್ಬುಕ್ ಅಫಿಲಿಯೇಟ್ ಕಂಪ್ನೀಸ್ ಡೇಟಾ ಸೆಂಟರಲ್ಲಿ ಕೂಡ ನಾವು ಇವರು ವಾಟ್ಸಪ್ ಡೇಟಾನ ಅಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೀವು ವಲ್ನರಬಿಲಿಟಿನ ಯೋಚನೆ ಮಾಡ್ಬೋದು, ನಮ್ಮ ಡೇಟಾ ಎಷ್ಟು ವಲ್ನರಬಲ್ ಇರುತ್ತೆ ಅಂತ. ಈಗ ಹೇಳಬೇಕಂದ್ರೆ ಇಂಡಿಯಾಲೇ ಅವ್ರ ಡೇಟಾ ಸೆಂಟರ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಇಂಡಿಯನ್ ಕನ್ಸ್ಯೂಮರ್ಸ್ ಅಥವಾ ಇಂಡಿಯನ್ ಯೂಸರ್ಸ್ಗೆ ಇಂಡಿಯಾಲೇ ಡೇಟಾ ಸೆಂಟರ್ ಇದ್ದರೆ ತುಂಬ ಒಳ್ಳೆಯದು. ಬಟ್ ಇವ್ರು ಆ ಥರ ಮಾಡ್ತಾಯಿಲ್ಲ. ಈಗ ಇನ್ನೂ ಒಂದು ಕ್ವೆಶನ್ನು, ಇನ್ ಕೇಸ್ ನೀವು ಲೊಕೇಶನ್ ಯೂಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಯಾವ ಥರ ಗೊತ್ತಾಗುತ್ತೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ ಏನು ಅನ್ನೋದಾದರೆ, ನೋಡಿ ಅವ್ರು ಹೇಳ್ತಾರೆ IP ಅಡ್ರೆಸ್ ಮತ್ತು ಅದರ್ ಇನ್ಫಾರ್ಮೇಷನ್ ಲೈಕ್ ಫೋನ್ ನಂಬರ್, ಏರಿಯಾ ಕೋಡ್. ಅಂದರೆ ಈಗ ನಿಮ್ಗೆ ಗೊತ್ತು ಇಂಡಿಯಾ ಕೋಡ್ ಬಂದು +91. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನೀವು ಇಂಡಿಯಾದವರು ಅಂತ. ಸೊ ಈ ಥರ ಅವರು ಒಂದು, ಇಲ್ಲ ನೀವು ಯಾವ ಸರ್ಕಲ್ ಅಥವಾ ಯಾವ ನೆಟ್ವರ್ಕಲ್ಲಿದ್ದೀರಾ, ಕರ್ನಾಟಕ ಸರ್ಕಲ್, ಗುಜರಾತ್ ಸರ್ಕಲ್, ಆ ಥರ ಬೇಸಿಸ್ ಮೇಲೂ ನಿಮ್ಮ ಒಂದು ಲೈಕ್ ಲೊಕೇಶನ್ ಇವರು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಟರ್ಮ್ಸ್ ರಿಲೇಟಿಂಗ್ ಟು ಇಂಟ್ರ್ಯಾಕ್ಟಿಂಗ್ ವಿತ್ ಬಿಸ್ನೆಸ್ ಆನ್ ವಾಟ್ಸಪ್. ಸೊ ಇದು ಬೇಸಿಕ್ ಥಿಂಗ್. ಆ್ಯಕ್ಚುಲಿ ಇವ್ರು ಹೇಳ್ತಿರೋದು, ನಾವು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಮಾತ್ರ ನಾವು ಲೈಕ್ ಆ ಚಾಟ್ಸ್ ಆಗಲಿ ಇನ್ನೊಂದನ್ನು ನಾವು ಯೂಸ್ ಮಾಡ್ಕೋತೀವಿ ಅಂತ. ಸೊ ಅದ್ರ ಬಗ್ಗೆನೇ ಇವ್ರು ಏನು ಹೇಳ್ತಾರೆ, ನೀವು ಬಿಸ್ನೆಸ್ ಜೊತೆ ಯಾವಾಗ ಮೆಸೇಜ್ ಮಾಡ್ತೀರೋ ನೀವು ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಅದು ಬೇರೆಯವ್ರ ಜೊತೆ ನೀವು ಶೇರ್ ಮಾಡ್ತಿರೋದ್ರಿಂದ ಅವರು ಮುಂದೆ ಎಲ್ಲನ ಶೇರ್ ಮಾಡ್ಬೋದು. ನೆಕ್ಸ್ಟು, ಥರ್ಡ್ ಪಾರ್ಟಿ ಸರ್ವಿಸರ್ಸ್ಗೂ ಕೂಡ ಇವರು ಈ ಡೀಟೇಲ್ನ ಅವರು ಕೊಡ್ಬೋದು. ಸೊ ಅದೇ ಹೇಳ್ತಿದ್ದಾರೆ, ನಿಮ್ಮ ಡೇಟಾ ಬಂದು ಥರ್ಡ್ ಪಾರ್ಟಿ ಸರ್ವಿಸಸ್ಗೂ ಶೇರ್ ಆಗುತ್ತೆ. ನೀವು ಇನ್ ಕೇಸ್ ಒಂದು ಬಿಸ್ನೆಸ್ ಅಕೌಂಟ್ ಜೊತೆ ಒಂದು ಚಾಟ್ ಮುಖಾಂತರ ನೀವೇನಾರ ಒಂದು ಬಿಸ್ನೆಸ್ ಬಗ್ಗೆ ಕೇಳಿದ್ದಾಗಿರ್ಬೋದು, ಇಲ್ಲ ನೀವು ಏನಾರ ಬೈ ಮಾಡಿರೋ ಏನಾರಾಗಿರ್ಬೋದು. ಸೊ ಇದು ಚಾನ್ಸಸ್ ಇರುತ್ತೆ, ಒಂದು ಥರ್ಡ್ ಪಾರ್ಟಿ ಸರ್ವಿಸಸ್ಗೆ ಅವರು ಅದನ್ನು ಫಾರ್ವರ್ಡ್ ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್ ಇಫ್ ಐ ಡಿಲೀಟ್ ದ ವಾಟ್ಸಪ್ ಆ್ಯಪ್. ನಾನು ಮುಂಚೆನೇ ಹೇಳ್ದಂಗೆ ಡಿಲೀಟ್ ಮಾಡೋದ್ರಿಂದ ಏನೂ ಚೇಂಜಸ್ ಆಗೋಲ್ಲ. ಇಲ್ಲೂ ಅದನ್ನೇ ಹೇಳ್ತಿದ್ದಾರೆ, ಬರೀ ಡಿಲೀಟ್ ಮಾಡೋದ್ರಿಂದ ಡಿಲೀಟ್ ಈಸ್ ನಾಟ್ ಎನಫ್. ನ್ಯೂ ಪಾಲಿಸಿ ಸೇಸ್ when you delete your account, it does not affect your information related to groups you created or information other users have relating to you, such as copy of message. ಅಂದರೆ ನೀವೊಂದಷ್ಟು ಗ್ರೂಪಲ್ಲಿ ಇರ್ತೀರ, ಅಲ್ಲಿಗೆ ಮೆಸೇಜ್ ಕಳಿಸಿರ್ತೀರ, ಇಮೇಜ್ ಕಳಿಸಿರ್ತೀರ, ವೀಡಿಯೋ ಶೇರ್ ಮಾಡಿರ್ತೀರ. ಈವನ್ ಇನ್ ಕೇಸ್ ನೀವು ಜಸ್ಟ್ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಅದೇನೂ ಪ್ರಾಬ್ಲಮ್ ಆಗೋಲ್ಲ, ಅದೆಲ್ಲ ಅಲ್ಲೇ ಇರುತ್ತೆ. ಅಂದರೆ ನಿಮ್ಮ ಡೇಟಾ ಅವ್ರ ಹತ್ರ ಇದೆ, ಅದನ್ನು ಇವರು ಹೇಳ್ತಿದ್ದಾರೆ. ನೆಕ್ಸ್ಟು, ಇಟ್ ಫರ್ದರ್ ವಾಂಟ್ಸ್ ದಟ್ ಬಿ ಮೈಂಡ್ಫುಲ್ ದಟ್ ಇಫ್ ಯು ಓನ್ಲಿ ಡಿಲೀಟ್ ವಾಟ್ಸಪ್ ವಿತೌಟ್ ಯೂಸಿಂಗ್ ಆರ್ ಇನ್-ಆ್ಯಪ್ ಡಿಲೀಟ್ ಮೈ ಅಕೌಂಟ್ ಫೀಚರ್, ಯುವರ್ ಇನ್ಫಾರ್ಮೇಷನ್ ವಿಲ್ ಬಿ ಸ್ಟೋರ್ಡ್ ವಿತ್ ಅಸ್ ಫಾರ್ ಅ ಲಾಂಗರ್ ಪೀರಿಯಡ್. ನಾನು ನಿಮ್ಗೆ ಹೇಳಿದ್ದು, ಬರೀ ಡಿಲೀಟ್ ಇನ್ ದ ಸೆನ್ಸ್ ಬರೀ ಅನ್ಇನ್ಸ್ಟಾಲ್ ಮಾಡಿಬಿಡಿ. ನೀವು ವಾಟ್ಸಪ್ ಹೋಗಿ ಫಸ್ಟು ನಿಮ್ಮ ಅಕೌಂಟ್ನ ಡಿಲೀಟ್ ಮಾಡಿ. ಇವ್ರು ಹೇಳೋದೇನು ಅಂದರೆ, ನೀವು ಅಕೌಂಟ್ ಡಿಲೀಟ್ ಮಾಡಿದೆ ಬರೀ ಅನ್ಇನ್ಸ್ಟಾಲ್ ಮಾಡಿದ್ರೆ ಇವ್ರ ಹತ್ರ ಆಲ್ರೆಡಿ ಬ್ಯಾಕಪ್ ಇದೆ, ಅದನ್ನು ಅವ್ರು ಯಾವಾಗ ತನಕ ಸ್ಟೋರ್ ಮಾಡ್ತಾನೆ ಅಂತ ಅವ್ರಿಗೂ ಹೇಳಕ್ಕೆ ಬರೋಲ್ಲ. ಬಟ್ ಲಾಂಗ್ ಟೈಮ್ ತನಕ ಅವ್ರು ಸ್ಟೋರ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಸೊ ವಿಲ್ ವಾಟ್ಸಪ್ ಕಲೆಕ್ಟ್ ಪೇಮೆಂಟ್ಸ್ ಡೇಟಾ. ಸೊ ವಾಟ್ಸಪ್ ಏನು ಹೇಳುತ್ತೆ, ಇಟ್ ವಿಲ್ ಪ್ರಾಸೆಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಬೌಟ್ ಯು ಇನ್ಕ್ಲೂಡಿಂಗ್ ಪೇಮೆಂಟ್ ಅಕೌಂಟ್ ಆ್ಯಂಡ್ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಆನ್ ಯೂಸಿಂಗ್ ಇಟ್ಸ್ payment services. However, WhatsApp payments in India has its own dedicated privacy policy. ಇವರೇನು ಹೇಳ್ತಾರೆ, ಗ್ಲೋಬಲಿ ಇವ್ರ ಪ್ರಕಾರ ಇವರು ಪೇಮೆಂಟ್ ಅಕೌಂಟು ಮತ್ತು ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್ ಖಂಡಿತ ಇವರು ಪ್ರಾಸೆಸ್ ಮಾಡ್ತಾರೆ.
ಬಟ್ ಈಗ ಇಂಡಿಯಾಲಿ ಏನಾಗುತ್ತೆ, ಇಂಡಿಯಾ ಲೆವೆಲಲ್ಲೊಂದು ಪ್ರೈವಸಿ ಪಾಲಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಆ ಪ್ರೈವಸಿ ಪಾಲಿಸಿ ಏನು ಅಂತ ಇಲ್ಲ ನಾವು ತಿಳ್ಕೊಬೇಕು. ಅದಾದಮೇಲೆ ನೀವು ಎಷ್ಟು ಸೇಫ್ ಅನ್ನೋದನ್ನು ಯೋಚನೆ ಮಾಡಿ ನೀವು ವಾಟ್ಸಪ್ ಥ್ರೂ ಪೇಮೆಂಟ್ ಮಾಡೋದನ್ನ ಡಿಸೈಡ್ ಮಾಡಿ. ಸೊ ನೀವೀಗ ನಿಮಗೊಂದು ಕಂಪ್ಲೀಟ್ ಐಡಿಯಾ ಬಂದಿದೆ ವಾಟ್ಸಪ್ ಪ್ರೈವಸಿ ಪಾಲಿಸಿ ಏನು ಹೇಳ್ತಾ ಇದೆ ಏನು ಅನ್ನೋದು. ಸೊ ಇದ್ರ ಬೇಸಿಸ್ ಮೇಲೆ ನಾನು ಅನ್ಕೋತೀನಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟಿಲ್ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ, ನಾನು ಆದಷ್ಟು ಆನ್ಸರ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ನೀವೀಗ ಯೋಚನೆ ಮಾಡಬೇಕು, ವಾಟ್ಸಪ್ ಯೂಸ್ ಮಾಡ್ತೀರಾ ಮಾಡಲ್ವಾ. ಸೊ ನೀವೇನಾರ ಇನ್ ಕೇಸ್ ಮಾಡಬಾರ್ದು, ಇಲ್ಲ ಆಲ್ಟರ್ನೇಟ್ ಏನಾರು ನೋಡ್ತಿದ್ದೀರಾ ಅಂದರೆ, ಸೊ ಆಲ್ರೆಡಿ ತುಂಬ ನ್ಯೂಸ್ ಓಡ್ತಾ ಇದೆ. ಸಿಗ್ನಲ್, ಹೌದು ನಮ್ಮ ಹತ್ರ ಇಂಡಿಯನ್ಸ್ ಹತ್ರ ಆಲ್ರೆಡಿ ಮೋಸ್ಟ್ ಆಫ್ ದೆಮ್ ನಾವು ಟೆಲಿಗ್ರಾಮ್ ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ವೆರಿ ಸಿಮಿಲರ್ ಟು ನೀವು ವಾಟ್ಸಪ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಂದ್ರೆ ಸಿಗ್ನಲ್ ಆ್ಯಪ್ ಇದೆ, ಅದನ್ನು ನೀವು ಚೆಕ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಇನ್ನೂ ಒಂದಷ್ಟು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು.